ನನ್ನ ಅರ್ಜೆಂಟ್ ಆಗಿ ಬಾ ಅಂತ ಹೇಳ್ದ. ಯಾಕಿರ್ಬೋದು? ಸೂರ್ಯ ಪರವಾಗಿಲ್ಲ ಬಿಡು. ಅಂದಾಗೆ ಪ್ರಿಯಮಣಿ ಅಲ್ಲೋ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದಾಳೆ ಸೂರ್ಯ? ಜಿತೇಶ್, ಪ್ರಿಯಮಣಿ ಒಳಗಡೆ ದೇವ್ರ ಪೂಜೆ ಮಾಡ್ತಾ ಇದ್ದಾಳೆ. ಜಿತೇಶ್, ಪ್ರತಿದಿನ ಈ ದೇವ್ರ ಪೂಜೆ ಮಾಡಿದ್ರು ಆ ಕಲ್ಲು ದೇವರ ಹೃದಯ ಮಾತ್ರ ಯಾವತ್ತೂ ಕರಗೋದಿಲ್ಲ. ಯಾವತ್ತೂ ಕರಗೋದಿಲ್ಲ. ನೋಡು ಪ್ರಿಯ, ನೋಡು, ನಾವು ಮೀನುಗಾರರು ಕಣೋ. ಸಾವಿನ ದೋಣಿಯಲ್ಲಿ ಬದುಕುವ ಶ್ರಮಜೀವಿಗಳು. ಒಮ್ಮೆ ನಾವು ದೋಣಿ ಏರಿದ್ರೆ ಧರ್ಮ ಯುದ್ಧಕ್ಕೆ ಹೊರಟಂತೆ. ಆಶಾವಾದಿಯಾಗಿ ಬದುಕಿದ್ರೆ ಮಾತ್ರ ನಮ್ಮ ಬದುಕಿಗೆ ಕೆಲವು ಸಿಗಲು ಸಾಧ್ಯ ಕಣೋ. ನಮ್ಮಂತ ಬಡವರು ಆ ದೇವರಲ್ಲಿ ಶಪಿಸಿದ್ರೆ ಪ್ರಯೋಜನವೇನು ಸೂರ್ಯ? ಪ್ರಯೋಜನವೇನು? ಜಿತೇಶ್, ನಾವ್ ಏನ್ ತಪ್ಪು ಮಾಡಿದ್ವಿ ಅಂತ ಆ ಭಗವಂತ ನನ್ನ ತಂಗಿಗೆ, ನನ್ನ ಮುದ್ದು ತಂಗಿಗೆ ಘೋರ ಶಿಕ್ಷೆ ಕೊಟ್ಬಿಟ್ಟ. ಜಿತೇಶ್, ಘೋರ ಶಿಕ್ಷೆ ಕೊಟ್ಬಿಟ್ಟ. ಯಾಕೋ ಸೂರ್ಯ, ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಸಮುದ್ರದಲ್ಲಿ ಚಂಡಮಾರುತ ಹೇಳಿ ಕೇಳಿ ಬರುದಿಲ್ವೋ? ನೋಡು, ಒಂದು ಪ್ರಿಯಮಣಿಗೆ ಏನೇನಂತ ಹೇಳೋ. ಸಮುದ್ರದಿಂದ ಚಂಡಮಾರುತದಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಅವಳಿಗೆ ಬಂದಿರೋ ಕಾಯಿಲೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಜಿತೇಶ್, ಸಾಧ್ಯವಿಲ್ಲ. ಅವಳಿಗೆ ಏನಾಯ್ತು? ಜಿತೇಶ್, ಏನಾಯ್ತು ಹೇಳೋ. ಅವಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ. ಪ್ರಾಣ ಹೋಗುವ ಕಾಯಿಲೆ ಬಂತಂದ್ರೆ ನನ್ನ ಕೈಲಿ ನಂಬಲಿಕ್ಕೆ ಆಗ್ತಿಲ್ಲ ಸೂರ್ಯ. ಅಂತ ಇಲ್ಲ. ಅಯ್ಯೋ ಅಯ್ಯೋ ಹೋಗಿದೆ. ನೀನೆಷ್ಟು ಕ್ರೂರಿ. ಹಾಡುವ ಕೋಗಿಲೆ ಮೌನವಾದಾಗ ಆಗುವ ನೋವು, ಸಂಗೀತ ನೀಡುವ ವೀಣೆ ಮುರಿದು ಹೋದಾಗ ಆಗುವ ಸಂಕಟ, ಬೆಳಕು ನೀಡ್ತಾ ಇದ್ದ ದೀಪ ಆರಿ ಹೋದಾಗ ಆಗುವ ದುಃಖ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಜಿತೇಶ್, ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನೋಡು ಸೂರ್ಯ, ನೀನು ಮಾತ್ರ ಆ ಮುಳುಗುತ್ತಿರೋ ಸೂರ್ಯನಂತೆ ಧೈರ್ಯ ಗೆಡಬೇಡ ಕಣೋ. ನೋಡು, ಸದಾ ಕಾಲ ಈ ಮನೆಗೆ ಪ್ರಕಾಶ ನೀಡುವ ಸೂರ್ಯನಾಗಿರು ಸೂರ್ಯ, ಸೂರ್ಯನಾಗಿರು. ಜಿತೇಶ್, ಅವತ್ತು ಸಮುದ್ರದಲ್ಲಿ ನನ್ನನ್ನ ನಿನ್ನ ಪ್ರಾಣ ಒತ್ತೆ ಇಟ್ಟು ಕಾಪಾಡಿದೆ. ಅದೇ ಇವತ್ತು ನನ್ನ ತಂಗಿಯ ಜೀವ ಕಾಪಾಡಬೇಕು. ಜಿತೇಶ್, ನನ್ನ ತಂಗಿಯ ಜೀವ ಕಾಪಾಡಬೇಕು. ನೋಡು ಸೂರ್ಯ, ನನ್ನ ತಾಯಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಿನ್ನ ತಂಗಿಗೋಸ್ಕರ ನನ್ನ ಪ್ರಾಣ ಕೊಡಲು ಸಿದ್ಧ ಕಣೋ, ಸಿದ್ಧ. ಜಿತೇಶ್, ಒಂದು ಮಾತು, ನನ್ನ ತಂಗಿಗೆ ಬ್ಲಡ್ ಕ್ಯಾನ್ಸರ್ ಇರೋ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಜಿತೇಶ್, ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅವಳು ನನ್ನ ಆಸೆಯಲ್ಲಿ ಬದುಕೋಕ್ಕಿಂತ ಅವಳ ಗಂಡನ ಆಸೆಯಲ್ಲಿ ಬದುಕಿದ್ರೆ ಸಂತೋಷವಾಗಿರ್ತಾಳೆ. ಜಿತೇಶ್, ಸಂತೋಷವಾಗಿರ್ತಾಳೆ. ಅದಕ್ಕೆ ನನ್ನಿಂದ ಏನ್ ಸಹಾಯ ಬೇಕು? ಜಿತೇಶ್, ನೀನೇ ಅವಳನ್ನ ಹಸೆ ಮಣೆ ಹೇಳ್ಬೇಕು. ಜಿತೇಶ್, ನೀನೇ ಹಸೆ ಮಣೆ ಹೇಳ್ಬೇಕು. ಜಿತೇಶ್, ನಿಜವಾಗಿಯೂ ಪ್ರಿಯಮಣಿಯನ್ನ ನಾನೇ ಮದುವೆ ಆಗ್ಬೇಕಂತ ಕನಸುಕೊಂಡಿದ್ದೆ. ಆದ್ರೆ ಇಂಥ ಸಂದರ್ಭ ಬರುವುದೆಂದು ನನ್ನ ಕನಸಲು ಕೂಡ ಊಹಿಸಿರಲಿಲ್ಲ. ಇಲ್ಲ, ದೈವ ಇಚ್ಛೆ. ನೋಡ್ ಸೂರ್ಯ, ನಿನ್ನ ತಂಗಿಯನ್ನ ನಾನು ಮದುವೆ ಆಗ್ತೀನಿ.
ಯಾಕೆ ಬದಲಾಗಿದೆ ಗೊತ್ತಾ? ಈ ಜಿತೇಶ್ ನಿನ್ನಣ್ಣನ ಪ್ರಾಣ ಕಾಪಾಡಿ ಪ್ರಾಣ ಸ್ನೇಹಿತ ಕಣಮ್ಮ. ನಾನು ನನ್ನ ಈ ಮುದ್ದು ತಂಗಿಗೆ ಜಿತೇಶನನ್ನ ಕೊಟ್ಟು ಮದುವೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೇನೆ. ಸಂತೋಷ ಅಣ್ಣ, ನನ್ನ ಆಸೆ, ಆಯ್ಕೆ, ಅಭಿರುಚಿ ಯಾವುದು ತಿಳಿದುಕೊಳ್ಳದೆ ಹೇಗಣ್ಣ ನೀನೇ ನಿರ್ಧಾರ ತೆಗೆದುಕೊಂಡೆ? ಯಾಕಮ್ಮ ಈ ತರ ಮಾತಾಡ್ತಾ ಇದೀಯಾ? ನನ್ನ ತಂಗಿ ನನ್ನ ಮಾತನ್ನ ದಾಟೋಳು ಅಂತ ತಿಳ್ಕೊಂಡಿದ್ದೇನೆ. ದಾರಿಯಲ್ಲಿ ಕೊಡ್ತಿರಂತ ಜಿತೇಶನಿಗೆ ಮಾತು ಬೇರೆ ಕೊಟ್ಟಿದ್ದೀನಮ್ಮ. ದಯವಿಟ್ಟು ನೀನು ನನ್ನ ವಚನ ಭ್ರಷ್ಟನಾಗಲು ಅವಕಾಶ ಕೊಡ್ಬೇಡಮ್ಮ, ಅವಕಾಶ ಕೊಡ್ಬೇಡ. ನೋಡು ಸೂರ್ಯ, ನಿನ್ನ ತಂಗಿಯನ್ನ ನಾನು ಇಷ್ಟಪಟ್ಟಿರ್ಬೋದು, ನನ್ನನ್ನು ಇಷ್ಟಪಡ್ಬೇಕಿಲ್ಲ. ಅಣ್ಣ, ನನ್ನ ನಿರ್ಧಾರವನ್ನು ಬದಲಾಯಿಸಿ ನನ್ನ ಅಣ್ಣನನ್ನು ಕಳೆದುಕೊಳ್ಳಲು ನನಗೆ ಸ್ವಲ್ಪವೂ ಇಷ್ಟ ಇಲ್ಲ ಅಣ್ಣ. ನಾನು ಹಾಗಾಗೋದಕ್ಕೂ ಬಿಡೋದಿಲ್ಲ. ನೋಡು, ಸ್ವರ್ಗದಲ್ಲಿರುವ ನನ್ನ ತಾಯಿ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೀನಿ, ಜಿತೇಶನನ್ನ ನಾನು ಮನಸಾರೆ ಮದುವೆ ಮಾಡಿಕೊಳ್ಳಲು ಒಪ್ಪುತ್ತೇನೆ ಅಣ್ಣ. ಅಪ್ಪ, ಮಾತನ್ನು ಕೇಳಿ ಕಡಲಲ್ಲಿ ಮುತ್ತು ಸಿಕ್ಕಿದಷ್ಟು ಸಂತೋಷವಾಗ್ತಾ ಇದೆ ತಂಗಿ. ಅಣ್ಣ, ಇಷ್ಟೊಂದು ಸಂತೋಷದಲ್ಲಿ ಇದ್ರೆ ಹೇಗಣ್ಣ? ನೋಡೋಣ, ಇನ್ನು ರಕ್ಷಾ ಬಂಧನ ರಾಗಿ ಕಟ್ಬೇಕಲ್ವಾ, ಮತ್ತೆ ಹೋಗ್ಬಿಟ್ಟಿಲ್ಲ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ತಂಗಿ ನಿನ್ನ ಕಣ್ಣಲೊಂದು ಪುಟ್ಟ ಕನಸಿದೆ, ಆ ಕನಸಿಗಾಗಿ ತವರು ಕಾದಿದೆ. ನೀನು ಆಡಿ ಬೆಳೆದಂತ ತೊಟ್ಟಿಲಿದೆ, ನಿನ್ನ ಮಗುವ ನಗುವಿನಾಟ ನೋಡೆ ಕಾದಿದೆ. ಎಲ್ಲ ಜನುಮದಲ್ಲಿಯೂ ನನ್ನ ತಂಗಿಯಾಗು ನೀ. ತವರು ಬೆಳಗಲು
ಏನಾದ್ರೂ ಮೀರ್ಸಿದ್ರೆ ತಗೋಬರ್ತೀನಿ. ಹಾ ಬೇಕು